ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಇವತ್ತಿನ ಡಬಲ್ ಹೆಡರ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಮ್ಮ RCBಯ ಕ್ವಾಲಿಫೈಯಿಂಗ್ ಸಿನಾರಿಯೋ ಏನಿದೆ ಇದು ಇವತ್ತಿನ ಮ್ಯಾಚ್ ಮೇಲೆ ಕೂಡ ಡಿಪೆಂಡೆಂಟ್ ಆಗಿರುತ್ತೆ. ಇನ್ನು ಬರುವಂಥ ಮ್ಯಾಚ್ಗಳು ಆಲ್ಮೋಸ್ಟ್ ಎಲ್ಲ ಮ್ಯಾಚ್ ಮೇಲೆ ಕೂಡ ಡಿಪೆಂಡೆಂಟ್ ಆಗಿರುತ್ತೆ. ಇವ್ರು ಗೆಲ್ಬೇಕು ಅವ್ರು ಸೋಲ್ಬೇಕು ಅಂತೆಲ್ಲ ನೋಡೋ ಥರ ಆಗಿದೆ ನಮ್ಮ RCB. ಮೊದಲನೇ ಮ್ಯಾಚ್ ಆಗ್ತದೆ. CSK ಇಸ್ ಟೇಕಿಂಗ್ ಆನ್ ಪಂಜಾಬ್ ಕಿಂಗ್ಸು. ಪಂಜಾಬ್ ಕಿಂಗ್ಸ್ ಅವರ ಹೋಮು ಧರ್ಮಶಾಲಾದಲ್ಲಿ ಮ್ಯಾಚ್ ಇವಾಗ ಶಿಫ್ಟ್ ಆಗಿದೆ. ಮೊಹಾಲಿಯಿಂದ ಇವಾಗ ಧರ್ಮಶಾಲಾಗೆ ಶಿಫ್ಟ್ ಆಗಿದೆ. ಧರ್ಮಶಾಲಾ ಅಂತ ಬಂದಾಗ ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಬಂದ್ಬಿಟ್ಟು 179 ಇದೆ. ಚೇಸಿಂಗ್ ಟೀಮ್ಗೆ ಅಡ್ವಾಂಟೇಜ್ ಇರುತ್ತೆ. ಇಲ್ಲಿ ಚೇಸಿಂಗ್ ಟೀಮ್ ಗೆಲ್ಲುವಂಥ ಪಾಸಿಬಿಲಿಟಿ ಜಾಸ್ತಿ. ಟಾಸ್ ಗೆದ್ದವರು ಪ್ರಾಬಬ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳುವಂಥ ಸಾಧ್ಯತೆನೇ ಜಾಸ್ತಿ. ಇಲ್ಲಿ ಸ್ವಿಂಗಿಂಗ್ ಕಂಡೀಷನ್ನು ಪೇಸಸ್ಗಳು ಎಫೆಕ್ಟಿವ್ ಆಗಂತೂ ಖಂಡಿತ ಇದ್ದೇ ಇರ್ತಾರೆ. ಬಟ್ ನೋಡಿ ಇವ್ರಿಗೆ ಹೆಂಗಾಗಿದೆ ಅಂತ CSK ಅವರಿಗೆ. ಇಲ್ಲಿ ಮುಸ್ತಿಫಿಜರ್ ರೆಹಮಾನು ಇಲ್ಲ, ಆಮೇಲೆ ಮತೀಶಾ ಪತಿರಾಣನೂ ಇಲ್ಲ. ಈ ಕಡೆ ಸ್ವಿಂಗ್ ಕಿಂಗ್ ಆಗಿದ್ದಂಥ ಜಮಾನ್ದಲ್ ಸ್ವಿಂಗ್ ಕಿಂಗ್ ಆಗಿದ್ದಂಥ ದೀಪಕ್ ಚಾರು ಕೂಡ ಇಲ್ಲ. ಸೊ ಆ ಥರ ಆಗೋಗ್ಬಿಡುತ್ತೆ. ತುಷಾರ್ ದೇಶಪಾಂಡೆ ಅವರ ಅವೈಲಬಿಲಿಟಿ ಕೂಡ ಒಂದು ಕ್ವಶನ್ ಇರುತ್ತೆ. ಇನ್ನು ಇವ್ರು ಇರೋದೇ ಗ್ಲೀಸನ್ನು, ಇವ್ರನ್ನ ಮುಖೇಶ್ ಚೌಧರಿ ಇವ್ರನ್ನ ಹಾಕೊಂಡು ಹೋಗ್ಬೇಕು ಅಷ್ಟೇನೆ. ಒಟ್ಟಲ್ಲಿ ಇವರ ಬೌಲಿಂಗ್ ಏನಿದೆ ಒಂಥರ ಕಂಪ್ಲೀಟ್ಲಿ ಒಂಥರ ಕೊಲ್ಯಾಪ್ಸ್ ಆಗಿರೋದ್ರಿಂದ ಈ ಮ್ಯಾಚ್ ಅದು ಏನು ಮಾಡ್ತಾರೆ ಈ ಸ್ವಿಂಗಿಂಗ್ ಕಂಡೀಷನಲ್ಲಿ ಯಾರು ಎಫೆಕ್ಟಿವ್ ಆಗಿ ಇರುವಂಥ ಗ್ಲೀಸನ್ ಆ್ಯಕ್ಚುಲಿ ಲಾಸ್ಟ್ ಮ್ಯಾಚ್ ಎಫೆಕ್ಟಿವ್ ಆಗಿ ಕಾಣಿಸಿದ್ರು. ಮುಖೇಶ್ ಚೌಧರಿ ಅದೇನು ಮಾಡ್ತಾರೆ ಅಂತ ಗೊತ್ತಿಲ್ಲ ಈ ಮ್ಯಾಚಲ್ಲಿ. ಯಾರೋ ರಾಜವರ್ಧನ್ ಅವರು ಇವ್ರನ್ನ ತೊಗೊಂಡ್ಬರ್ತಾರ ಅಂತ ಕಾದು ನೋಡಬೇಕು. CSK ಒಂದು ಸ್ವಲ್ಪ ಕ್ಲೂಲೆಸ್ ಆಗಿದ್ದಾರೆ ಅಂತ ಹೇಳ್ಬೇಕು ಬೌಲಿಂಗ್ ಅಂತ ಬಂದಾಗ. ಇವತ್ತು ಏನೇ ಪರ್ಫಾರ್ಮ್ ಮಾಡಿದ್ರು ಕೂಡ CSK ಅವರ ಬ್ಯಾಟಿಂಗಿಂದನೇ ಗೆಲ್ಲಬೇಕು ಅಂತ ನನಗೇನೋ ಪರ್ಸ್ನಲಿ ಅನ್ನಿಸ್ತಾ ಇದೆ. ಈ ಕಡೆ ಪಂಜಾಬ್ ಕಿಂಗ್ಸು ಲಾಸ್ಟ್ ಮ್ಯಾಚ್ನ ಗೆದ್ಬಿಟ್ಟು ಬರ್ತಿದ್ದಾರೆ. CSK ಲಾಸ್ಟ್ ಮ್ಯಾಚ್ನ ಸೋತ್ಬಿಟ್ಟು ಬರ್ತಿದ್ದಾರೆ. ಇನ್ಫ್ಯಾಕ್ಟ್ ಬ್ಯಾಕ್ ಟು ಬ್ಯಾಕ್ ಗೆದ್ದಿದ್ದಾರೆ ಅಂತ ಕಾಣಿಸಿದೆ ಪಂಜಾಬ್ ಕಿಂಗ್ಸ್ ಅವರು. ಲಾಸ್ಟ್ 5 ಮ್ಯಾಚಲ್ಲಿ 3 ಮ್ಯಾಚ್ನ ಸೋತಿದ್ದಾರೆ. 2 ಟೀಮು ಕೂಡ 2 ಮ್ಯಾಚ್ನ ಗೆದ್ದಿದ್ದಾರೆ ಲಾಸ್ಟ್ 5 ಮ್ಯಾಚಲ್ಲಿ. ಒಂಥರ ಕಾಂಟ್ರಾಸ್ಟಿಂಗ್ ಆಗಿದೆ. ಇವತ್ತು ಯಾರು ಗೆಲ್ಲಬೇಕು ನಮ್ಮ RCBಗೆ, ಪಂಜಾಬ್ ಅವ್ರ CSK ಅಂತ ಕೇಳಿದ್ರೆ ಪಂಜಾಬ್ ಕಿಂಗ್ಸ್ ಇವತ್ತು RCBಗೆ ಗೆಲ್ಲಬೇಕು. ಇವ್ರು ಗೆಲ್ತು ಅಂತಂದ್ರೆ 11 ಮ್ಯಾಚ್ ಆಡಿ 5 ಮ್ಯಾಚ್ನ ಗೆದ್ದಂಗೆ ಆಗುತ್ತೆ. CSK ಒಂದು ವೇಳೆ ಇವತ್ತು ಗೆಲ್ತು ಅಂದರೆ 6 ಮ್ಯಾಚ್ನ ಗೆದ್ದಂಗೆ ಆಗೋಗ್ಬಿಡುತ್ತೆ. ಸೊ ಒಂಥರ ಲೈನ್ಗೆ 6 ಮ್ಯಾಚ್ ಬಂದ್ಬಿಡುತ್ತೆ. ಸೊ ಅದನ್ನ CSK ಗೆಲ್ಲೋದು ಬೇಡ. ಇವತ್ತು ಪಂಜಾಬ್ ಕಿಂಗ್ಸ್ ಗೆಲ್ಲಿ. ಇವತ್ತು ಪ್ರಿಡಿಕ್ಷನ್ ಏನಿಲ್ಲ, ಇವತ್ತು ಸಪೋರ್ಟ್ ಇರುತ್ತೆ ನಮ್ಮದು ಪಂಜಾಬ್ ಕಿಂಗ್ಸ್ಗೆ. ಪಂಜಾಬ್ ಕಿಂಗ್ಸ್ಗೆ ಗೆಲ್ಲಬೇಕು ಮಗ ಇವತ್ತು ಅಷ್ಟೇನೆ. ಹೌದು ಇವತ್ತು ಮೇಲೆ ಹೋಗ್ಬೋದು RCBಗಿಂತ ಪಂಜಾಬ್ ಕಿಂಗ್ಸ್ ಅವ್ರು ಗೆದ್ದರೆ. ಬಟ್ ಆದರೆ ಅಲ್ಟಿಮೇಟ್ಲಿ ನಮಗೆ ಬೇಕಾಗಿರೋದು ಕ್ವಾಲಿಫೈ ಆಗುವಂಥದ್ದು. ಅದಕ್ಕೆ ಸಿನಾರಿಯೋ ಹುಡುಕ್ತು ಅಂತಂದರೆ ಇವತ್ತು CSK ಸೋಲಬೇಕು, ಇವರು ಗೆಲ್ಲಬೇಕು. ಕಾದು ನೋಡೋಣ ಏನಾಗುತ್ತೆ ಅಲ್ಟಿಮೇಟ್ ರಿಸಲ್ಟ್ ಅಂತ. ನೀವು ಕಾಮೆಂಟಲ್ಲಿ ಹಾಕಿ ಇವತ್ತಿನ ಮ್ಯಾಚ್ನ ಯಾರು ಗೆಲ್ತಾರೆ ಅಂತ. ಒಟ್ಟಿನಲ್ಲಿ CSK ಸ್ವಲ್ಪ ಡೌನ್ ಕಾಣಿಸಿದ್ರೆ ಪಂಜಾಬ್ ಕಿಂಗ್ಸ್ಗೆ ಕಂಪೇರ್ ಮಾಡ್ತು ಅಂತಂದರೆ. ಈ ಕಡೆ ಬಲಿಷ್ಠವಾಗಿ ಕಾಣಿಸಿದೆ ಇವರ ಬೌಲಿಂಗ್ ಯೂನಿಟು. ಸ್ಯಾಮ್ ಕರನ್ ಇದ್ದಾರೆ, ಒಡ್ಸ್ಕೊಂಡಿದ್ದಾರೆ ಇಲ್ಲ ಅಂತಲ್ಲ. ಸ್ಯಾಮ್ ಕರನ್ನು, ಆಮೇಲೆ ರಬಾಡ ಇದ್ದಾರೆ, ಹರ್ಷದೀಪ್ ಸಿಂಗ್ ಇದ್ದಾರೆ, ಎಲ್ಲ ಒಂಥರ ಕ್ವಾಲಿಟಿ ಇದೆ. ಬಟ್ ನೋಡೋಣ ಅಲ್ಟಿಮೇಟ್ಲಿ ನಾವು ಆನ್ ಪೇಪರ್ ನೋಡಿ ಡಿಸೈಡ್ ಮಾಡೋಕ್ಕಾಗಲ್ಲ. ಮ್ಯಾಚಲ್ಲಿ ಯಾರು ಧರ್ಮಶಾಲಾದಲ್ಲಿ ಸ್ವಿಂಗಿಂಗ್ ಕಂಡೀಷನಲ್ಲಿ ಯಾರು ಡೆಲಿವರ್ ಚೆನ್ನಾಗಿ ಮಾಡ್ತಾರೋ ಅವರೇ ಎಫೆಕ್ಟಿವ್ ಅಂತ ಹೇಳ್ಬೇಕಾಗತ್ತೆ. ನೋಡೋಣ. CSK ಅಂತೂ ಸ್ವಲ್ಪ ಯಾಕೋ ಒಂದು ಸ್ವಲ್ಪ ಡೌನ್ ಆಗಿ ಕಾಣಿಸ್ತಿದ್ದಾರೆ ಲಾಸ್ಟ್ 5 ಮ್ಯಾಚಿಂದ. ಏನಾದ್ರು ಪಂಪಪ್ ಆಗಿ ಬರ್ತಾರ, RCB ಥರ ಪಂಪಪ್ ಆಗ್ತಾರ ಅಂತ ಕಾದು ನೋಡಬೇಕು. ಇನ್ನು 2ನೇ ಮ್ಯಾಚ್ ನಡೀತಿದೆ. KKR ಇಸ್ ಟೇಕಿಂಗ್ ಆನ್ LSG ಅವರ ಓಮ್ ವೆನ್ಯೂ ವಾಜ್ಪೇಯಿ ಸ್ಟೇಡಿಯಮಲ್ಲಿ ಮ್ಯಾಚ್ ಆಗ್ತದೆ. ಇಲ್ಲಿ ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಬಂದ್ಬಿಟ್ಟು 167 ಅರೌಂಡ್ ಏನೋ ಇದೆ. ಸೊ 170 ಅಂತ ಅನ್ಕೊಳ್ಳಿ. ಇಲ್ಲಿ ಟಾಸ್ ಗೆದ್ರು ಬ್ಯಾಟಿಂಗ್ ಆಯ್ಕೆ ಕೂಡ ಮಾಡ್ಕೋಬಹುದು, ಬೌಲಿಂಗ್ ಆಯ್ಕೆ ಕೂಡ ಮಾಡ್ಕೋಬಹುದು. ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ರು ಕೂಡ ಅಡ್ವಾಂಟೇಜ್ ಇದೆ ಇಲ್ಲಿ. LSG ಅವರು ಪ್ರಾಬ್ಲಿ ಟಾಸ್ ಗೆಲ್ತಂದ್ರೆ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ, ಒಂಥರ ನ್ಯೂಟ್ರಲ್ ವೆನ್ಯೂ ಆಗೋಗ್ಬಿಟ್ಟಿದೆ. ಮುಂಚೆ ಥರ ಇಲ್ಲ ಇದು ಈ ವೆನ್ಯೂ. ಮುಂಚೆ ಆದರೆ ಸಿಕ್ಕಾಪಟ್ಟೆ ಲೋ ಸ್ಕೋರಿಂಗ್ ಆಗೋದು. 140 ಎಲ್ಲ ಇತ್ತು ಆವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರು. ಈ ಸಲ ಒಂದು ಸ್ವಲ್ಪ ಮೇಲ್ಗಡೆ ಹೋಗಿದೆ. ಬಟ್ ಈ ಮ್ಯಾಚ್ ನಾನು ಯಾಕೋ ಅನ್ಕೊಂತ ಇದ್ದೀನಿ ಲೋ ಸ್ಕೋರಿಂಗ್ ಆಗಬಹುದು ಅಂತ. ಲೋ ಸ್ಕೋರಿಂಗ್ ಅಂದರೆ 150 160 ಅರೌಂಡ್ 170 ಅರೌಂಡ್ 200 ಎಲ್ಲ ಹೋಗೋದು ಡೌಟು ಅನ್ನೋ ಥರ ಕಾಣಿಸ್ತಾ ಇದೆ. KKR ಬೇರೆ ಲಾಸ್ಟ್ ಮ್ಯಾಚು ಸಾಕಾಗಿ ಗೆದ್ಬಿಟ್ಟು ಬರ್ತಾರೆ. ಸಿಕ್ಕಾಪಟ್ಟೆ ಕ್ಲೋಸ್ ಗೇಮಲ್ಲಿ ಗೆದ್ಬಿಟ್ಟು ಬರ್ತಾ ಇದ್ದಾರೆ. KKR ಎಲ್ಲರೂ ಗೆಲ್ತು ಅಂದರೆ 100% ಫಿಕ್ಸ್ ಆಗಿ ಹೋಗ್ಬಿಡ್ತಾರೆ ಕ್ವಾಲಿಫೈ ಆಗೋದು. ಇಲ್ಲಿ ಯಾರು ಗೆಲ್ಲಬೇಕು, LSG ಅವ್ರು KKR ಅಂತ ಕೇಳಿದ್ರೆ LSG ಗೆದ್ದಿರೋದು 6 ಮ್ಯಾಚು. ಇಲ್ಲಿ LSG ಸೋಲ್ತು ಅಂದರೆ RCBಗೆ ಕಾಂಪಿಟೇಷನ್ ಇನ್ನೂ ಒಂಥರ ಉಳ್ಕೊಂಡಂಗಿರುತ್ತೆ, ಜೀವಂತವಾಗಿದ್ದಂಗಿರುತ್ತೆ. ಇಲ್ಲಿ LSG ಅವರು ಒಂದು ಮ್ಯಾಚ್ನ ಗೆದ್ಬಿಡ್ತು ಅಂದರೆ ಒಂಥರ RCBಗೆ ಒಂಥರ ಇವಾಗ ಆಲ್ರೆಡಿ ಒಂದು ಪೊಸಿಷನು ಪಕ್ಕ ಫಿಕ್ಸ್ ಆಗಿ ಹೋಗ್ಬಿಟ್ಟಿದೆ 6. ಆಮೇಲೆ ಇವ್ರದ್ದು ಕೂಡ KKRದು ಆಲ್ಮೋಸ್ಟ್ ಫಿಕ್ಸ್ ಆಗಿ ರನ್ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಇರೋದ್ರಿಂದ ಇವ್ರವ್ರು ಗೆಲ್ತು ಅಂದರೆ ಇನ್ನೂ ಒಂದು ಸ್ಲಾಟ್ ಒಂಥರ ಫಿಕ್ಸ್ ಆದಂಗೆ ಆಗೋಗ್ಬಿಡುತ್ತೆ. ಇನ್ನೊಂದೇ ಒಂದು ಸ್ಲಾಟಿಗೆ ಕಿತ್ತಾಟ ಇರ್ತದೆ 4ನೇ ಸ್ಥಾನಕ್ಕೆ. ಇಲ್ಲೇನಾದ್ರು LSG ಅವ್ರು ಸೋಲ್ತು ಅಂತಂದರೆ ಇವತ್ತು ಇನ್ನೂ ವೇಕೆಂಟ್ ಆಗಿರುತ್ತೆ ಪಾಯಿಂಟ್ಸ್ ಟೇಬಲ್ RCBಗೆ ಕ್ವಾಲಿಫೈ ಆಗೋದಕ್ಕೆ ಅಂತ. ಇನ್ನೊಂದು ಸ್ವಲ್ಪ ಏನೋ ಒಂದು ಅಜ್ಜಿ ಸ್ವಲ್ಪ ಮೋಟಿವೇಶನ್ ತಗೊಂಡು ಹೋಗ್ಬೋದು RCB. ಇಲ್ಲ ಗುರು ಇನ್ನೂ ಸ್ಥಾನ ಇದೆ ಅಂತ. ಬಟ್ ಎಲ್ಲ ಬ್ಲಾಕ್ ಆಗ್ತಾ ಬಂತು ಅಂದರೆ RCBಗೆ ಕೆಳಗಡೆ ಮೋಟಿವೇಶನ್ ಇರೋದಿಲ್ಲ, ಆ ಥರ ಆಗೋಗ್ಬಿಡುತ್ತೆ. ಸೊ ಅದರಿಂದ ಇವತ್ತು KKR ಗೆಲ್ಲಬೇಕು, RCBಗೆ KKR ಗೆಲ್ಲಬೇಕು ಆ್ಯಂಡ್ ಪಂಜಾಬ್ ಕಿಂಗ್ಸ್ ಗೆಲ್ಲಬೇಕು. ಎರಡು ಉಲ್ಟಾ ಆಗಬಾರ್ದು ಗುರು. ರೀಸೆಂಟಾಗಿ ಎಲ್ಲ ಉಲ್ಟಾನೇ ಆಗ್ತಾ ಬಂದಿದೆ. RCB ಪರವಾಗಿ ಯಾವುದೂ ಆಗಿಲ್ಲ. ಅಂದರೆ RCB ಗೆಲ್ತಿದೆ ಬಟ್ ಬೇರೆಯವರು RCBಗೆ ಏನು ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಇವತ್ತಾರು ಎರಡೂ ಕೂಡ ಸಪೋರ್ಟ್ ಆಗೋ ಥರ ಒಂದು ರಿಸಲ್ಟ್ ಬರಲಿ ಅಂತ ಅನ್ಕೊಂಡಿದ್ದೀನಿ. CSK ಸೋಲಿ ಅಂತ ಏನೇ ಕೇಳೋದು. ಪಂಜಾಬ್ ಕಿಂಗ್ಸ್ ಗೆಲ್ಲಿ ಆ್ಯಂಡ್
KKR ಅವರು ಗೆಲ್ಲಿ ಅಂತ ನೋಡೋಣ ಏನಾಗುತ್ತೆ ಅಲ್ಟಿಮೇಟ್ ರಿಸಲ್ಟ್ ಅಂತ. ನಿಮ್ಮ ಅನಿಸಿಕೆ ಏನು, ಎರಡು ಮ್ಯಾಚಲ್ಲಿ ಯಾರ್ಯಾರು ಗೆಲ್ಲಬೇಕು ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಯಾರು ಗೆಲ್ಲಬೇಕು ಅಲ್ಲ, ಯಾರು ಗೆಲ್ತಾರೆ ನಿಮ್ಮ ಪ್ರೆಡಿಕ್ಷನ್ ಕಾಮೆಂಟ್ ಅಲ್ಲಿ ಸಿಗೋಣ. ಬಾ.